ನಮಸ್ತೆ. ಹಿಂದೂ ಅಂತ ಪದ ಬಂದ್ಬಿಟ್ರೆ ನಮ್ಮ ದೇಶದಲ್ಲಿ ಬಹಳ ವಿವಾದದಿಂದ ಕೂಡಿರುವಂತ ಪದ. ಕೆಲವೊಬ್ರು ಇತಿಹಾಸಕಾರರು ಹೇಳ್ತಾರೆ ಹಿಂದೂ ಪದಕ್ಕೆ ಯಾವುದೇ ಒಂದು ಅರ್ಥ ಇಲ್ಲ. ಮತ್ತೆ ಕೆಲವೊಬ್ರು ಇತಿಹಾಸಕಾರರು ಹೇಳ್ತಾರೆ ಹಿಂದೂ ಪದ ಅರಬ್ ದೇಶದಿಂದ ಬಂದಂತ ಪದ. ಅವರಿಗೆ ಪುರಾವೆಗಳು ಕೇಳಿದ್ರೆ ಅರಬ್ ದೇಶದಿಂದ ಹೇಗೆ ನಮ್ಮ ದೇಶಕ್ಕೆ ಬಂತ ಕೇಳಿದ್ರೆ ಅವರು ಅದಕ್ಕೆ ಯಾವುದೇ ಒಂದು ಪುರಾವೆ ಅಂತ ಹೇಳಲ್ಲ. ಮತ್ತೆ ಅರಬ್ ಇತಿಹಾಸಕಾರರು ಸಹ ಅದನ್ನ ಇಷ್ಟು ಉತ್ಪ್ರೇಕ್ಷವಾಗಿ ಹೇಳಲಿಕ್ಕಿಲ್ಲ, ಈ ಪದ ನಮ್ಮ ದೇಶದಿಂದ ಬಂದಂತ ಪದ ಅಂತ. ಮತ್ತೆ ಇನ್ನೊಂದು ಯುರೋಪ್ ಇತಿಹಾಸಕಾರ ಅವ್ರದೇ ಒಂದು ಥಿಯರಿ. ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ, ಯಾವಾಗ ಪರ್ಷಿಯನ್ನರು ನಮ್ಮ ಭಾರತಕ್ಕೆ ಬಂದ್ರು ಅವಾಗ ಅವರು ಸಿಂಧುವನ್ನ ಹಿಂದೂ ಅಂತ ಹೇಳಿದ್ರು. ಯಾಕಂದ್ರೆ ಅವರಿಗೆ ಸಾ ಉಚ್ಚಾರಣೆ ಮಾಡ್ಲಿಕ್ಕೆ ಬರಲ್ಲ, ಹಾಗಾಗಿ ಸಿಂಧುವನ್ನ ಹಿಂದೂ ಅಂತ ಉಚ್ಚಾರಣೆ ಮಾಡಿದ್ರು. ಅವ್ರ ಥಿಯರಿ ಪ್ರಕಾರನೇ ನೋಡೋಣ. ಸಿಂಧೂ ಪದವನ್ನ ಹಿಂದೂ ಹೇಳುವಾಗ ಪರ್ಷಿಯಾದಲ್ಲಿ ಸಾ ಇದೆ, ಹಾಗಾಗಿ ಪರ್ಷಿಯಾ ಪದ ಹೇಳಕಾರ ಅವರಿಗೆ ಸಾ ಬರುತ್ತೆ, ಆದ್ರೆ ಸಿಂಧು ಅಂತ ಹೇಳಕಾರ ಸಾ ಬರಲ್ಲ. ಅವ್ರ ಥಿಯರಿ ಪ್ರಕಾರ ನೋಡಿದ್ರೆ ಪರ್ಷಿಯಾ ಹೋಗಿ ಪರಿಹ ಆಗ್ಬೇಕಾಗಿತ್ತಲ್ಲ, ಅದು ಯಾಕೆ ಆಗ್ಲಿಲ್ಲ? ಮತ್ತೆ ಬ್ರಿಟಿಷ್ ಇತಿಹಾಸಕಾರರ ಅವ್ರದೇ ಒಂದು ಥಿಯರಿ. ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ, ಹಿಂದೂ ಪದ ಭಾರತದ ಮೂಲ ಪದವಾಗಿದ್ದರೆ ಹಿಂದೂ ಮೂಲ ಗ್ರಂಥಗಳಲ್ಲಿ ಯಾಕೆ ಹಿಂದೂ ಪದ ಇಲ್ಲ ಅಂತ ಹೇಳ್ತಾರೆ. ಕೆಲವೊಂದು ಉದಾಹರಣೆಗಳನ್ನ ನೋಡೋಣ. ಹಿಂದೂ ಪದ ಎಲ್ಲಿಂದ ಬಂತಂತ. ಪರ್ಷಿಯನ್ನ ಆಳಿದಂತ ದೊರೆ ಡೇರಿಯಸ್ ಅವನ ಒಂದು ಶಿಲಾಶಾಸನ ನಕ್ಷ ಎ ರುಸ್ತಮ್, ಅಲ್ಲಿ ಅವನು ಆಳಿದಂತ ದೇಶಗಳ ಪಟ್ಟಿ ಇದೆ. ಆ ಪಟ್ಟಿಯಲ್ಲಿ ಹಿಂದೂ ಅಂತ ಒಂದು ಪದ ಮೆನ್ಷನ್ ಮಾಡಿದ್ರು. ಯಾಕಂದ್ರೆ ಭಾರತವನ್ನು ಆ ಕಾಲದಲ್ಲಿ ಹಿಂದೂ ಅಂತ ಕರಿತಿದ್ರು, ಅದಕ್ಕೆ ಅವರು ಹಿಂದೂ ಅಂತ ಅಲ್ಲಿ ಬರೆದಿದ್ದಾರೆ. ಮತ್ತೆ ಕೆಲವೊಂದು ಇನ್ನೊಂದಷ್ಟು ಉದಾಹರಣೆ ಕೊಡಬೇಕಾದ್ರೆ, ಅಶೋಕ ಕ್ರಿಸ್ತಶಕ 3ನೇ ಶತಮಾನದಲ್ಲಿ ಭಾರತವನ್ನು ಆಳಿದಂತ ದೊರೆ, ಅವನು ಭಾರತಕ್ಕೆ ಹಿಡ ಮತ್ತು ಭಾರತ ರಾಷ್ಟ್ರಕ್ಕೆ ಹಿಡಲೋಕ ಅಂತ ಕರೆದಿದ್ದಾನೆ. ಮತ್ತು ಅಶೋಕನ ಔಷಧದಲ್ಲಿ ಸಿಕ್ಕಂತ ಶಿಲಾಶಾಸನದಲ್ಲಿ 3 ಮತ್ತು 4ನೇ ಸಾಲುಗಳಲ್ಲಿ ಕೆಲವೊಂದು ವಾಕ್ಯಗಳನ್ನು ಹೇಳಿದ್ದಾರೆ. ಅದರಲ್ಲಿ ಹಿಂದೂ ಅಂತ ಇದೆ. ಅದು ಏನ್ ಹೇಳಿದ್ದಾನೆ ಅಂದ್ರೆ, ಸಬ ಮುನೀಸ ಮೇ ಪಾಜ ಅತ ಪಜಯೆ ಇಚ್ಛಂ ಕಿಂತಿಮೆ ಸವೇನ ಹಿತಸುಖೇನ ಯುಜುಯು ಅತ ಪಜಯೆ ಇಚ್ಮೆ ಕಿಂತಿಮೆ ಸವೇನ ಹಿತ್ಸುಖೇನ ಯುಜುಯ ತಿ ಹಿಡಲೋಜಿಕ್ ಪಾಲಲೋಕಿಕೇನ ಏವಮೇವ ಮೇ ಇಚ್ ಸವ ಮುನಿಸೇಷು. ಅಂದರೆ ಎಲ್ಲಾ ಮನುಷ್ಯರು ನನ್ನ ಜನರು, ನನ್ನ ಜನರಿಗೆ ಎಲ್ಲಾ ಕಲ್ಯಾಣ ಮತ್ತು ಸಂತೋಷ ದೊರೆಯಬೇಕೆಂದು ನಾನು ಬಯಸುತ್ತೇನೆ. ಹಿಂದೂ ಮತ್ತು ಅದರ ಆಚೆಗಿನ ಜನರು ಸೇರಿದಂತೆ ನನ್ನ ಜನರಿಗೆ ಎಲ್ಲರಿಗೂ ಸುಖ ಮತ್ತು ಸಂತೋಷ ಸಿಗಲಿ ಅಂತ ನಾನು ಬಯಸುತ್ತೇನೆ ಅಂತ ಅದರಲ್ಲಿದೆ. ಬ್ರಿಟಿಷ್ ಇತಿಹಾಸಕಾರರ ಪ್ರಕಾರನೇ ಹೋಗೋಣ. ಅವ್ರು ಹೇಳ್ತಾರೆ ಹಿಂದೂ ಪದದ ಅರ್ಥ ಭಾರತದ ಯಾವುದೇ ಮೂಲ ಗ್ರಂಥಗಳಲ್ಲಿ ಇಲ್ಲ ಅಂತ. ಕೆಲವೊಂದು ಮೂಲ ಗ್ರಂಥಗಳು ಅಂದ್ರೆ ನಮ್ಮ ಹಿಂದೂ ದೇಶದ ಗ್ರಂಥಗಳಲ್ಲಿ ಹಿಂದೂ ಪದವನ್ನು ಬಳಕೆ ಮಾಡಿದ್ದಾರೆ. ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಮೇರು ತಂತ್ರದಲ್ಲಿ ಹೇಳ್ತಾರೆ, ಹೀನಂಚ ದುಷ್ಯತ್ಯೇವಾಂ ಹಿಂದೂ ರಿಚ್ಯುಚ್ಯತೆ ಪ್ರಿಯ. ಅಂದ್ರೆ ಹಿಂದೂ ಎಂದರೆ ಕೆಟ್ಟದನ್ನು ಮತ್ತು ನೀಚತನವನ್ನು ತ್ಯಜಿಸುವವನು. ಶಬ್ದ ಕಲ್ಪ ಧ್ರುವಂ ಅದರಲ್ಲಿ ಹೇಳ್ತಾನೆ, ಹೀನಂ ದುಷ್ಯೇತಿ ಇತಿ ಹಿಂದೂ, ಅಂದ್ರೆ ಅಜ್ಞಾನ ಕೀಳು ಭಾವನೆ ಹೋಗಲಾಡಿಸುವವನೇ ಹಿಂದೂ. ಮತ್ತೆ ಬೃಹಸ್ಪತಿ ಆಗಮ ಅದರಲ್ಲಿ ಹೇಳ್ತಾನೆ, ಹಿಮಾಲಯ ಸಾಮರಾಭ್ಯಾಂ ಯಾವದಿಂದೂ ಸರೋವರಂ ತಮ್ ದೇವ ನಿರ್ಮಿತಂ ದೇಶಂ ಹಿಂದೂಸ್ತಾನಂ ಪ್ರಚಕ್ಷತೆ. ಅಂದ್ರೆ ಹಿಮಾಲಯದಿಂದ ಆರಂಭವಾಗಿ ಸಿಂಧು ನೀರಿನವರೆಗೆ ದೇವರು ಸೃಷ್ಟಿಸಿದ ದೇಶ ಹಿಂದೂಸ್ತಾನ ಅಂತ. ಮತ್ತೆ ಇನ್ನಷ್ಟು ನೋಡ್ಬೇಕಂದ್ರೆ ಕಾಲಿಕ ಪುರಾಣ, ಭವಿಷ್ಯ ಪುರಾಣ ಮತ್ತು ಇನ್ನಷ್ಟು ಕೆಲವೊಂದು ಧರ್ಮ ಗ್ರಂಥಗಳಲ್ಲಿ ನಾವು ಹೋಗಿ ನೋಡಬಹುದು. ಕೆಲವೊಬ್ರು ಇತಿಹಾಸಕಾರರು ಹೇಳಿದ್ರೆ ಇವಾಗ ಹೆದರು ಬೇಕಾಗಿಲ್ಲ, ನಮ್ಮ ಹಿಂದೂ ಪದ ನಮ್ಮ ಮೂಲ ಧರ್ಮದ ಪದವೇ, ಹಾಗಾಗಿ ನಾವು ಇವತ್ತಿನ ಯಾರಾದ್ರೂ ಹೇಳಿದ್ರೆ ಹಿಂದೂ ಪದಕ್ಕೆ ಯಾವುದೇ ಅರ್ಥ ಇಲ್ಲ ಮತ್ತು ಪರ್ಷಿಯನ್ ಅಪಭ್ರಂಶ ಪದ ಅಂತ ಹೇಳಿದ್ರೆ ಅವರಿಗೆ ಧೈರ್ಯದಿಂದ ಹೇಳಬಹುದು ಹಿಂದೂ ನಮ್ಮ ಮೂಲ ಧರ್ಮದ ಪದ ಮತ್ತೆ ನಮ್ಮ ದೇಶದ ಪದ ಅಂತ ಹೇಳಿ. ಹಾಗಾಗಿ ನಾವು ಯಾರಾದ್ರೂ ಹೇಳಿದ್ರೆ ನಾವು ಗರ್ವದಿಂದ ಮತ್ತು ಗೌರವದಿಂದ ಹೇಳ್ಬಹುದು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಭಾರತ್ ಮಾತಾ ಕಿ ಜೈ.